ಹಾಯ್ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ರೇಜಿ ಲೇಜಿ. ದಿಸ್ ಇಸ್ ರೀತು. ವೆಲ್ಕಮ್ ಟು ಅನದರ್ ಡೇ. ನಾನು ಒಂದು ಬ್ಲಾಗಿಂಗ್ ಕಿಟ್ನ ಆರ್ಡರ್ ಮಾಡಿದ್ದೆ. ಅದು $6.99ಗೆ ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ. ಅದು ಬಂದಿದೆ. ಹೇಗಿದೆ ಅಂತ ನೋಡೋಣ. ಲೆಟ್ಸ್ ಸಿ. ಇಲ್ಲಿ ಏನು ಕಾಣಿಸ್ತಿದೆ ಅಲ್ವಾ, ಈ ಥರ ಅದು ನಾನು ಆರ್ಡರ್ ಮಾಡಿದ್ದು. ಮೈಕ್, ಲೈಟ್ ಮತ್ತು ಕ್ಯಾಮ್ರಾ ಸ್ಟ್ಯಾಂಡ್ ಇತ್ತು. ಸೊ ಇದು ಸ್ಟ್ಯಾಂಡ್. ಫ್ಲೆಕ್ಸಿಬಲ್ ಆಗಿದೆ. ಇದು 90 ಡಿಗ್ರಿ ಮಾತ್ರ ಅದು ಫೋಲ್ಡ್ ಆಗುತ್ತೆ. 2 ಬಟನ್ ಕೊಟ್ಟಿರ್ತಾರೆ. ಈ ಥರ ಪ್ರೆಸ್ ಮಾಡಿ ನಾವು ದೆನ್ ಇದು ಮೈಕ್, ಇದು ಶಟರ್ ಬಟನ್. ಇದನ್ನು ಥ್ರೂ ದ ಬ್ಲೂಟೂತ್ ಕನೆಕ್ಟ್ ಮಾಡಿಕೊಂಡು ನಾವು ಯೂಸ್ ಮಾಡ್ಬೋದು. ಕ್ಯಾಮ್ರಾ ನಾವು ಬ್ಲೂಟೂತಿಂದ ಕನೆಕ್ಟ್ ಮಾಡಿ ನಾವು ಈ ಬಟನ್ನ ಪ್ರೆಸ್ ಮಾಡಿದ್ರೆ ಕ್ಯಾಮ್ರಾ ಆಫ್ ಆಗುತ್ತೆ. ಇದನ್ನು ಪ್ರೆಸ್ ಮಾಡಿದ್ರೆ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಇದು ಬಂದು ವೈರ್ ಮೈಕ್ ಕನೆಕ್ಟ್ ಮಾಡೋದಕ್ಕೆ ಕೊಟ್ಟಿರೋದು. ಒಂದು ಸೈಡ್ನ ಇಲ್ಲಿ ನಾವು ಪ್ಲಗ್ ಮಾಡಬೇಕು, ಇನ್ನೊಂದು ಸೈಡ್ ಎಂಡ್ನ ನಾವು ಫೋನ್ಗೆ ಕನೆಕ್ಟ್ ಮಾಡಬೇಕು. ಇದು ಫೋನ್ನ ಹೋಲ್ಡ್ ಮಾಡೋದಕ್ಕೆ ಕೊಟ್ಟಿರೋದು. ಸೊ ಈ ಥರ ರೊಟೇಟ್ ಮಾಡೋದಕ್ಕೆ ಹೋಗ್ಬೇಡಿ. ಜಸ್ಟ್ ಹೀಗೆ ಇದನ್ನು ಇಟ್ಟು ಹಿಂಗಡೆ ಈ ಥರ ಇರುತ್ತೆ. ಇದನ್ನು ಟೈಟ್ ಮಾಡ್ಕೊಳ್ಳಿ. ಸೊ ಇಟ್ಸ್ ಡನ್. ಇಲ್ಲಿಗೆ ನಾವು ಫೋನ್ನ ಈ ಥರ ಹೋಲ್ಡ್ ಮಾಡ್ಬೋದು. ನೆಕ್ಸ್ಟ್ ಒಂದು ಲೈಟ್ ಕೊಟ್ಟಿದ್ದಾರೆ. ಇದಕ್ಕೆ ಅವರೇನು ಶೆಲ್ ಕೊಡೋದಿಲ್ಲ, ನಾವೇ ಶೆಲ್ ಹಾಕೋಬೇಕಾಗುತ್ತೆ. 3 ಶೆಲ್ ಹಾಕೋಬೇಕು. ಈ ಥರ 3 ಶೆಲ್ ಹಾಕೋಬೇಕು. ಬ್ರೈಟ್ನೆಸ್ ಇಷ್ಟಿದೆ. ಒಂದೊಂದು ಸಲ ಪ್ರೆಸ್ ಮಾಡಿದಾಗಲೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಥರ 3 ಸಲ ಪ್ರೆಸ್ ಮಾಡ್ಬೋದು. 1 2 3. ಬ್ರೈಟ್ನೆಸ್ ಏನೋ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಪರವಾಗಿಲ್ಲ, ಬ್ರೈಟ್ನೆಸ್ ಚೆನ್ನಾಗಿ. ಇದನ್ನು ಒಂದ್ಸಲ ತೋರಿಸ್ತೀನಿ ಫೋನ್ನ ಫಿಕ್ಸ್ ಮಾಡಿ ಹೇಗಿರುತ್ತೆ ಅಂತ. ಫೋನ್, ಮೈಕ್, ಲೈಟ್ ಎಲ್ಲನೂ ಫಿಕ್ಸ್ ಮಾಡಿ ತೋರಿಸ್ತೀನಿ. ಸೊ ಈ ಫೋನ್ನ ಈ ಥರ ಫಿಕ್ಸ್ ಮಾಡಬೇಕು. ಫಸ್ಟ್ ನಾವು ಲೈಟ್ನ ಫಿಕ್ಸ್ ಮಾಡ್ಕೋಬೇಕು. ನಿಮ್ಮದು ಕ್ಯಾಮ್ರಾ ಯಾವ ಕಡೆ ಇರುತ್ತೆ ಆ ಕಡೆ ಇದನ್ನು ಮುಖ ಮಾಡ್ಕೊಳ್ಳಿ. ನಿಮ್ಗೆ ಫ್ರಂಟ್ ಕ್ಯಾಮ್ರಾ ಬೇಕು ಅಂದರೆ ಹೀಗೆ, ಬ್ಯಾಕ್ ಕ್ಯಾಮ್ರಾ ಬೇಕು ಅಂದರೆ ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ನಾನು ಫ್ರಂಟ್ ಕ್ಯಾಮ್ರಾಗೆ ಮಾಡ್ಕೊತಾ ಇದ್ದೀನಿ. ಇದನ್ನು ಈ ಥರ ರೊಟೇಟ್ ಮಾಡಬೇಕು. ಟೈಟ್ ಮಾಡಿಕೊಂಡ್ರೆ ಆಯಿತು. ಈ ಕಡೆ 4 ಕಡೆ ಕೊಟ್ಟಿದ್ದಾರೆ. ನಿಮ್ಗೆ ಯಾವ ಕಡೆ ಬೇಕು ಫಿಕ್ಸ್ ಮಾಡ್ಕೋಬೋದು. ನಾನು ರ್ಯಾಂಡಮ್ ಆಗಿ ಇಲ್ಲಿ ಮೇಲ್ಗಡೆ ಫಿಕ್ಸ್ ಮಾಡ್ಕೋತೀನಿ. ಸೇಮ್ ನಾವು ಲೈಟ್ನ ಹೇಗೆ ಫಿಕ್ಸ್ ಮಾಡಿದ್ವಿ ಅದೇ ಥರ ಇದನ್ನು ಫಿಕ್ಸ್ ಮಾಡ್ಕೋಬೇಕು, ಟೈಟ್ ಮಾಡ್ಕೋಬೇಕು. ಇದನ್ನು ನೀವು ಇಯರ್ಫೋನ್ ಕನೆಕ್ಟ್ ಮಾಡ್ತೀರಲ್ವ, ಪ್ಲಗ್ ಇರುತ್ತಲ್ಲ ಅಲ್ಲಿಗೆ ಕನೆಕ್ಟ್ ಮಾಡಿದ್ರೆ ಆಯಿತು. ಸೊ ಇದನ್ನು ನಾವು ಥ್ರೂ ದ ಬ್ಲೂಟೂತ್ ಕನೆಕ್ಟ್ ಮಾಡಬೇಕು. ಆಗಲೇ ಹೇಳ್ದಂಗೆ ಇದನ್ನು ಬ್ಲೂಟೂತಲ್ಲಿ ಕನೆಕ್ಟ್ ಮಾಡ್ಕೋತೀನಿ. ಕನೆಕ್ಟ್ ಮಾಡಿ ಹಾಗೆ ಇಯರ್ಫೋನ್ನ ಕನೆಕ್ಟ್ ಮಾಡಿ ಹಂಗೇ ವಿತೌಟ್ ಮೈಕ್, ವಿತೌಟ್ ಇಯರ್ಫೋನ್ ಕ್ಲಾರಿಟಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ ನಿಮಗೆ. ಸೊ ಇವಾಗ ನಾನು ಮೈಕಲ್ಲಿ ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇಯರ್ಫೋನ್ನ ಕನೆಕ್ಟ್ ಮಾಡ್ತೀನಿ. ಸೊ ನಾನು ಮೈಕ್ನ ಯಾವ ಡಿಸ್ಟೆನ್ಸಲ್ಲಿ ಇಟ್ಟಿದ್ದೆ ಅದೇ ಡಿಸ್ಟೆನ್ಸಲ್ಲಿನೇ ಇಯರ್ಫೋನ್ನು ಇಟ್ಟಿದ್ದೀನಿ. ನಿಮಗೆ ಗೊತ್ತಾಗುತ್ತೆ ಮೈಕ್ ಹಾಕಿದಾಗ ಯಾವ ಥರ ವಾಯ್ಸ್ ಬರುತ್ತೆ ಮತ್ತು ಇಯರ್ಫೋನ್ ಹಾಕಿದಾಗ. ಮೋಸ್ಟ್ಲಿ ಎರಡೂ ಇಲ್ಲದೆ ಇದ್ದಾಗ ಚೆನ್ನಾಗಿ ಬರ್ಬೋದು, ಯಾಕೆಂದರೆ ನಾನು ಕ್ಯಾಮ್ರಾ ನಿಯರೇ ಇದ್ದೀನಿ. ಸೊ ದಟ್ ನನ್ನ ವಾಯ್ಸು ಜೋರಾಗಿ ಕೇಳಿಸುತ್ತೆ. ಸೊ ಫೈನಲ್ ಲುಕ್ ಈ ಥರ ಇದೆ. ಇದ್ರ ಬಗ್ಗೆ ನನ್ನ ಒಪಿನಿಯನ್ ಹೇಳೋದಾದರೆ $6.99ಗೆ ಇದಕ್ಕಿಂತನೂ ಬೆಸ್ಟ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಪ್ಲಾಸ್ಟಿಕ್ ವೈಸ್ ಎಲ್ಲ ನೋಡೋಕೋದ್ರೆ ಸ್ವಲ್ಪ ಕ್ವಾಲಿಟಿ ಕಡಿಮೆ ಇದೆ. ಬಟ್ $6.99ಗೆ ವರ್ತ್ಫುಲ್ ಅಂತ ಅನಿಸುತ್ತೆ. ಒಂದು ಫೋನ್ನ ಹೋಲ್ಡ್ ಮಾಡೋ ಅಷ್ಟು ಕೆಪಾಸಿಟಿ ಇದೆ ಇದಕ್ಕೆ.
ಮೈಕ್ ಕೇಳಕ್ಕೆ ಬಂದರೆ ನೀವೇ ಕೇಳಿರ್ತೀರ ಕ್ಲಾರಿಟಿ ಹೇಗಿರುತ್ತೆ ಇಯರ್ಫೋನ್ ಜೊತೆ ಹಂಗೆ ಮೈಕ್ ಜೊತೆ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಟ್ ಅಂತೂ ಇಷ್ಟ ಆಯಿತು ನನಗೆ. 699ಗೆ ಇದು ವರ್ತ್ಫುಲ್ ಅಂತ ಅನ್ನಿಸ್ತು. ಇದನ್ನ ನಾನು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದು. ಲಿಂಕ್ನ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವೇನಾದರೂ ತಗೊಳ್ಳೋದಕ್ಕೆ ನೋಡ್ತಾ ಇದ್ದರೆ ಒಂದು ಬ್ಲಾಗಿಂಗ್ ಕಿಟ್ನ ಖಂಡಿತವಾಗ್ಲೂ ಇದಕ್ಕೆ ಅಫೋರ್ಡ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಕ್ರೇಜಿ ಲೇಜಿ. ಬಾಯ್.